ಗವನ ಉರುವವ ಹೆತ್ತೈನ ಮಕ್ಕವ ಇವ ದೇವ ಪಿರಿವಿಗಳೇ. ಬ್ರಹ್ಮ ಋಷಿ ವಿಶ್ವಾಮಿತ್ರರು ಶ್ರೀರಾಮರು ಲಕ್ಷ್ಮಣ ಎರಡ ದಾರಾ ಎಂಬುದನ್ನು ಅರಿದುದಲಿಯೋ ಆಶ್ರಮವಾಸಿಗಳು, ಅದಾವುದು ಋಷಿಗಳು ಮುನಿವರುಗಳು ಋಷಿ ಪತ್ನಿ ಎಂಬ ಅಮ್ಮನವಕ್ಕೆಲ್ಲ ಶ್ರೀರಾಮರುನ ಲಕ್ಷ್ಮಣನ ದೈವೀಗ ಶಕ್ತಿಯ ಉಣರ್ದರು. ಮನಸಾರ ಇವಕ ಮನುಷ್ಯ ಉರುವನೋಗಿಬ್ಬ ದೇವರು ತಾಂಬ ಅಸತ್ಯವ ಅವಕ್ಕ ಎಲ್ಲಾ ಮನಸ್ಸು ನೋಗಿಯೂ ನೆಲೆ ಆಯ್ಟ. ಶ್ರೀರಾಮರು ಲಕ್ಷ್ಮಣ ಎರಡ ಮೊರೆ ಪ್ರಕಾರ ಗುರುವಾಯ್ಬ ವಿಶ್ವಾಮಿತ್ರರ್ಗ ಸೇವೆ ಮಾಡಿದರು. ಅದೇ ಸಮಯನಾಗ ವಿಶ್ವಾಮಿತ್ರರು ಶಿವಪೆರುಮಾನು ಕೂಡ ತವ ಶಕ್ತಿ ಮೂಲ್ಯವ ವರವಾಯಿಸಿದ ಶಕ್ತಿ ವಾಯ್ದ ಅಸ್ತ್ರವ ಆಯುಧವ ವಜ್ರಾಸ್ತ್ರವ ಇಂದ್ರಾಸ್ತ್ರವ ಅಗ್ನಿ ಅಸ್ತ್ರವ ಬ್ರಹ್ಮಾಸ್ತ್ರವ ಮಂತ್ರ ಉಪದೇಶ ಮಾಡಿ ಶ್ರೀರಾಮರಿಗೂ ಲಕ್ಷ್ಮಣಗೂ ಕೊಟ್ಟರು. ಎಲ್ಲ ವಿಧವಾನ ಯುದ್ಧ ಕಲೆಯೆಂದು ಹೇಗುವ ಆ ಸಂಡ ಹಾಕುನ ಗೆವನೆ ಬೀಪ ಆ ಸಾತ್ರಿಕೆ ಎಲ್ಲವೂ ಹೇಗಿ ಕೊಟ್ಟರು. ಶ್ರೀರಾಮರು ಲಕ್ಷ್ಮಣ ಎರಡ ಅಪ್ಪರ ಭಕ್ತಿಯೋಡ ಎಲ್ಲ ವಿಧವಾನ ಕಲೆಯವು ಕತ್ತರು. ಅದರಿಂದಾಡು ಶ್ರೀರಾಮ ಲಕ್ಷ್ಮಣ ಎರಡ ಆಶ್ರಮನ ಇಬ್ಬ ಒಂದೊಂದು ಮನೆಯವು ಮೆಟ್ಟಿದರು. ಅನ್ನವೆಲ್ಲವ ಹೆಚ್ಚ ಮಾಡಿದರು. ಒಬ್ಬೊಬ್ಬನ ಕೊಡು ಒಳ್ಳಂಗ ಪಳಗಿದರು. ಮಾತು ಕಥೆಯ ಆಡಿದರು. ತುಂಬ ಸಂತೋಷನೋಗಿದ್ದರು. ಎಲ್ಲಾಗ ಹಿಟ್ಟ ಕೊಡು ಒಬ್ಬೊಬ್ಬನು ಸಂತೋಷವ ತಿಂಬುದನ್ನು ನೋಡಿ ಸಂತೋಷ ಪಡುವುದು ಹೇಗಿ ಉಪಸರಿಪುಗ ಇತ್ತವ ಒಂದು ಕೊಲಗ ಈಡು ಇಣೆ ಇಲ್ಲೇಂದು ಎಲ್ಲಾಗ ಉಣರ್ತಿದ ಹೂನ ಕೊಡಕಾತಿಯ ಮಕ್ಕವೇ ನಾಗಿ ತುಂಬಿದ ಗವದ ಸೋಮಿ ಶ್ರೀರಾಮರು ಲಕ್ಷ್ಮಣ ಎರಡವ ಋಷಿ ಮುನಿಯವರುಗಳು ಎತ್ತ ಗೆವಿಂಚಿದರು ಎಂಬುದನ್ನು ಪತ್ತಿ ನಾ ಮಾತಾಡ್ನೆ. ತುಂಬ ಸಂತೋಷ. ಪೂರ್ಣ ಆಶೀರ್ವಾದ.